ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಚೆನ್ನಾಗಿರಬೇಕು ಕೂಡ. ಇವತ್ತು ಸ್ಯಾಟರ್ಡೇ, ಹಾಗಾಗಿ ಹೊರಗಡೆ ಹೊರಟಿದ್ದೀವಿ ಫ್ಯಾಮಿಲಿ ಜೊತೆ. ಆಲ್ಸೋ ನಮ್ಮ ಜೊತೆ ನನ್ನ ಕಸಿನ್ಸ್ ಜಾಯ್ನ್ ಆಗ್ತಾ ಇದ್ದಾರೆ. ಈಗ ಕಸಿನ್ಸ್ ಮನೆಗೆ ಹೋಗಿ ಅವ್ರನ್ನ ಪಿಕ್ ಮಾಡಿಕೊಂಡು ನಾವು ಹೊರಡಬೇಕು. ಬನ್ನಿ ಹೇಳ್ತಾ ಹೋಗ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನನ್ನ ಕಸಿನ್ಸ್ ಕೂಡ ಮೀಟ್ ಮಾಡಿಸ್ತೀನಿ ನಿಮಗೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಲ್ಲ? ಥ್ಯಾಂಕ್ ಯು. ಫೈನಲಿ ನಾವೆಲ್ಲ ಹೊರಟಿದ್ದೀವಿ. ಸೊ ಕಸಿನ್ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರನ್ನ ಪಿಕ್ ಮಾಡಿಕೊಂಡು ಹೊರಡ್ತೀವಿ. ಸೊ ಎಲ್ಲಿಗೆ ಹೊರಡ್ತಾ ಇದ್ದೀವಿ ಕೃಷ್ಣ? ನನ್ನ ಮಗಳು ಹೇಳ್ತಾರೆ. ಎಲ್ಲಿಗೆ? ಮೇಲ್ಕೋಟೆ ಬೆಟ್ಟ. ಎಸ್, ಮೇಲ್ಕೋಟೆ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಆನ್ ದ ವೇ ಹಾಗೆ ಚುಂಚನಗಿರಿ ಬೆಟ್ಟ ಅದಕ್ಕೆಲ್ಲ ಹೋಗ್ಬೇಕು ಅಂದ್ಕೊಂಡಿದ್ವಿ. ನೋಡೋಣ, ಅಷ್ಟು ಪ್ಲ್ಯಾನ್ ಇಲ್ಲ, ಬಟ್ ಎಂಟೈರ್ ಡೇ ಆಕ್ಯುಪೈಡ್ ಆಗಿ ಇಟ್ಕೋಬೇಕು ಅಂದ್ಕೊಂಡಿದ್ದೀವಿ. ಸೊ ದಾರಿಲಿ ಯಾವುದಾದ್ರು ಬೇರೆ ಟೆಂಪಲ್ ಹತ್ರ ಏನೇ ಸಿಕ್ಕಿದ್ರೆ ಖಂಡಿತ ಅದಕ್ಕೆಲ್ಲ ವಿಸಿಟ್ ಮಾಡ್ಕೊಂಡು ಹೋಗೋಣ. ಸೊ ನಮ್ಮ ಒಂದು ಜರ್ನಿ ಜೊತೆ ನೀವು ನಮ್ಮ ಜೊತೆ ಆಗಿರಿ. ಇದೇನಾ ಮನೆ? Hello friend. ಹಾಯ್, ನಾವು ನನ್ನ ಕಸಿನ್ ಮನೆಗೆ ಬಂದಿದ್ದೀವಿ. ನನ್ನ ಕಸಿನ್ನ ಮೀಟ್ ಮಾಡಿಸ್ತೀನಿ. ಅಶು ಅಲ್ಲೊಬ್ರು ಇದ್ದಾರೆ. ನೈಟಲ್ಲಿ ಆಲ್ಟ್ ಆಗ್ಬಿಟ್ಟು ನಾಳೆ ಆರಾಮ. ಆ್ಯಂಡ್ ಶೀ ಈಸ್ ಅನಿತಕ್ಕ. ನಾವೆಲ್ಲರೂ ಇವಾಗ ಹೊರಡ್ತಾ ಇದ್ದೀವಿ. Let's go. ಸೊ ಹೆಲೋ, ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು ಏನಿದು ಈ ಥರ ಎಲ್ಲ ಇದೆ ವಿಡಿಯೋ ಹೆಂಗೋ ತೆಗೆದಿದ್ದೀನಿ ಅಂತ. ಈಗ ನಾನು ತಮ್ಮನೇಲಿ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬೋದು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಾಗ ಇಂಟ್ರೊಡಕ್ಷನ್ ವಿಡಿಯೋ ಬಿಟ್ಟು ಫಸ್ಟ್ ಫೇಸ್ ಟು ಫೇಸ್ ವಿಡಿಯೋ ಮಾಡಿದ್ದು ಇದೇನೆ. ಆಗ ನನಗೆ ವಿಡಿಯೋ ಆ್ಯಂಗಲ್ ಅಂದರೆ ಮೊಬೈಲ್ ಯಾವ ಆ್ಯಂಗಲಲ್ಲಿ ಇಟ್ಕೋಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಸೊ ಸ್ಟಾರ್ಟಿಂಗ್ ನನ್ನ ಕಸಿನ್ ಮನೆಗೆ ಬರೋವರೆಗೂ ನೋಡಿಬೇಕಾರೆ ಎಲ್ಲನೂ ನಾನು ವರ್ಟಿಕಲ್ ಲೈನಲ್ಲೇ ಆ್ಯಂಗಲಲ್ಲೇ ಇಟ್ಕೊಂಡಿದ್ದೀನಿ. ಆಮೇಲೆ ಅವಳು ಆ್ಯಕ್ಚುಲಿ ನನಗೆ ಹೇಳ್ಕೊಟ್ಟಿದ್ದು ಅದು ಹಾರಿಜಾಂಟಲಲ್ಲಿ ತೊಗೊಳ್ಬೇಕು ವಿಡಿಯೋಗೆಲ್ಲ ಅಂತ. ಸೊ ನನಗೆ ಆ ಒಂದು ಐಡಿಯಾ ಕೂಡ ಇರಲಿಲ್ಲ, ಹೇಗೆ ಮೊಬೈಲ್ನ ಇಟ್ಕೋಬೇಕು, ಯಾವ ಆಂಗಲ್ ಅಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡುವಾಗ ಅಂತ. ಯೂಟ್ಯೂಬ್ಗೆ ಯಾವ ಆಂಗಲ್ ಅಲ್ಲಿ ತೆಗಿಬೇಕಂತ ಗೊತ್ತಿಲ್ಲದೇನೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಕ್ ಹೋಗಿದ್ದೆ. ಸೊ ಇದು ಸ್ಟಾರ್ಟಿಂಗ್ ತೆಗೆದಂತ ವಿಡಿಯೋ ಅಲ್ವಾ, ಹಾಗಾಗಿ ತುಂಬಾ ಟ್ರಯಲ್ ಅಂಡ್ ಎರರ್ ಮೆಥಡ್ ಇದೆ ಅಂಡ್ ತುಂಬಾ ಫನ್ನಿ ಕೂಡ ಇದೆ. ಇದು ಇಷ್ಟು ದಿವಸ ಹಾಕಕ್ಕಾಗಿರಲಿಲ್ಲ, ಬಿಕಾಸ್ ಇದೆಲ್ಲ ನನ್ನ ಕಸಿನ್ ಮೊಬೈಲ್ ಅಲ್ಲಿ ಸ್ಟೋರ್ ಆಗ್ಬಿಟ್ಟಿತ್ತು. ಆಲ್ಮೋಸ್ಟ್ ಎಲ್ಲ ತುಂಬಾನೇ ವಿಡಿಯೋಸ್ ನಂದು ಅರ್ಧಕ್ಕೆ ಸ್ವಿಚ್ ಆಫ್ ಆಗಿತ್ತು. ಹಾಗಾಗಿ ಅವಳ ಮೊಬೈಲಲ್ಲೇ ಮ್ಯಾಕ್ಸಿಮಮ್ ನಾನು ಎಲ್ಲಾನು ಕವರ್ ಮಾಡಿದ್ದೆ ಅವತ್ತಿನ ದಿನ. ಇಷ್ಟು ದಿವಸ ಆಯ್ತು ನೋಡಿ ಅವಳ ಹತ್ರ ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಳಕ್ಕೆ. ಹಾಗಾಗಿ ಇನಿಷಿಯಲ್ ಡೇಸಲ್ಲಿ ಹಾಕಬೇಕಾದಂಥ ವಿಡಿಯೋ ಇವಾಗ ಶೇರ್ ಮಾಡ್ತಾ ಇದ್ದೀನಿ. ಲೇಟ್ ಆದರೂ ಸ್ವಲ್ಪ ಫನ್ನಿ ಆಗಿದೆ. ಸೊ ಎಲ್ಲ ವಿಡಿಯೋ ಸಿಕ್ಕಿದ ಕಾರಣ ಇವಾಗ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಆಲ್ಸೋ ನಾನು ಯಾವುದೂ ಅಷ್ಟು ಎಡಿಟ್ ಮಾಡಿಲ್ಲ. ಸೊ ನಾವೆಲ್ಲ ಹೆಂಗೆ ತರಲೆ ಮಾಡ್ಕೊಂಡು ಹೋದ್ವಿ ಹಾಗೇನೆ ಹಾಗೇನೆ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ನನ್ನ ಕಸಿನ್ ಅಶು ಇದ್ಮೇಲಂತೂ ತರಲೆಗೆ ತಮಾಷೆಗೆ ಏನೂ ಲಿಮಿಟ್ಸೇ ಇರಲ್ಲ. ಸೊ ಈ ಒಂದು ತರಲೆ ಜರ್ನಿ ಜೊತೆ ಈ ವಿಡಿಯೋನು ಹಾಗೆ ಕಂಟಿನ್ಯೂ ಮಾಡೋಣ ಅಲ್ಲ? ಎಲ್ಲ ಮುಗಿಸ್ಕೊಂಡು ಚುಂಚನಕಟ್ಟೆ ಎಲ್ಲಿದೆ ಗೊತ್ತಿಲ್ಲ, ಮೇಲ್ಕೋಟೆಗೂ ಹೋಗೋಣ. ಆಂಟಿಗೆ ಏನು ಜರ್ನಿ ಏನು ಪ್ರಾಬ್ಲಮ್ ಇಲ್ಲ ಅಲ್ಲ ಆಂಟಿ? ಮಳೆಗಿಳೆ ಬಂದ್ರೆ ಈಗ ನೀನೇ ಇಟ್ಕೊಂಡು ನೀನೇ ಮಾಡ್ಬಿಟ್ಟು ಕೊಡು ಸಹನ. ಮಾಡುವಾಗ ಒಂಚೂರು ಆನ್ ಮಾಡುವಾಗ ಹೇಳ್ಬಿಟ್ಟು ಮಾಡಿ. ಲ್ಯಾಪ್ಟಾಪ್ಗೆ ಎಲ್ಲ ಅಲ್ಲಿ ಇದ್ರೊಳಗೆ ಒಂದಿದೆ. ಒಂದೇ ಆ ಸ್ಕ್ರೀನ್ ತುಂಬ ಮುಖನೇ ಕಾಣ್ತದೆ. ಅಮ್ಮ ನೀನ್ ಏನಮ್ಮ ಇಷ್ಟೊಂದು ಇದು ಮಾಡ್ತೀಯಾ? ಡಿಲೇಟ್ ತುಂಬ ನನ್ನ ಮುಖನೇ ಕಾಣ್ತಿದೆ. ಆನ್ ಮಾಡಿದ್ಯಾ? ಹೋಗ್ತಾ ಇದ್ದೀರಾ ಇಲ್ಲಿ? ಅದೇ ಇಲ್ಲ ಓಕೆ, ಇವಾಗ ನಾವಿಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಇದೀವಿ. ಪೆಟ್ರೋಲ್ ಹಾಕ್ಸ್ಕೊಳ್ತಾ ಇದೀವಿ. ಸೊ ಪ್ಲಾನ್ ಸ್ಲೈಟ್ ಆಗಿ ಚೇಂಜ್ ಆಗಿದೆ. ಸೊ ಪ್ಲಾನ್ ಏನಂದ್ರೆ ಇವಾಗ ನಾವೆಲ್ಲ ಆದಿಚುಂಚನಗಿರಿ ಬೆಟ್ಟಕ್ಕೆ ಹೋಗ್ತಿದೀವಿ, ಅಲ್ಲಿಂದ ಚುಂಚನಕಟ್ಟೆ. ಸೊ ಹಂಗೆ ಮೇಲ್ಕೋಟೆ ಬೆಟ್ಟಕ್ಕೆ ಹೋಗೋಣ ಅಂತ ಅನ್ಕೊಳ್ತಾ ಇದೀವಿ. ಸಾರಿ, ಸೀಟ್ ಕವರ್ ಆಯ್ತು. ಹೇಳಿ ಏನಾದ್ರು ನಮ್ಮ ಹಾಯ್, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಸಹನಶ್ರೀ ಏನು ಯೂಟ್ಯೂಬ್
ನೋಡ್ತಾ ಇದ್ದೀರಾ ಅಲ್ವಾ ಥ್ರೂ ಔಟ್ ದ ಜರ್ನಿ ಹೇಗೆ ತರಲೆ ತಮಾಷೆ ಎಲ್ಲ ಮಾಡ್ತಾ ಇದ್ದೀವಿ ಅಂತ. ಸೊ ಹೀಗೇ ನಮ್ಮ ಜರ್ನಿ ಲೈಕ್ ನನಗಂತೂ ಏನೂ ರೆಕಾರ್ಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ತುಂಬಾ ಇಂಟ್ರಪ್ಟ್ ಮಾಡ್ತಾಯಿದ್ರು ಎಲ್ಲರೂ ಕೂಡ ಇನ್ ಬಿಟ್ವೀನ್. ಆ್ಯಂಡ್ ನನಗೂ ಕೂಡ ಇದೇ ಫಸ್ಟ್ ಟೈಮ್ ಕ್ಯಾಮ್ರಾಗೆ ಫೇಸ್ ಮಾಡಿ ಮಾತಾಡ್ತಿದ್ದೆ. ಲೈಕ್ ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ತಿದ್ವಲ್ಲ, ಸೊ ತುಂಬಾ ಹೆಸಿಟೇಷನ್ ಇತ್ತು ಇನಿಷಿಯಲಿ. ಆಲ್ಸೋ ಈ ವಿಡಿಯೋ ಕ್ಯಾಪ್ಚರ್ ಮಾಡುವಾಗ ಯಾವುದೇ ಒಂದು ವಾಯ್ಸ್ ಓವರ್ ಕೂಡ ಇಂಟೆನ್ಷನ್ ಕೂಡ ನನಗಿರಲಿಲ್ಲ. ಹಾಗಾಗಿ ನಾನು ನೀವು ನೋಡ್ತಿರ್ಬೋದು, ನಾನು ಹಾಗೆ ಮಾತಾಡ್ಕೊಂಡೇ ನಾನು ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೆ. ಹಾಗಾಗಿ ಈಗಲೂ ಕೂಡ ಹಾಗೆ ಅಪ್ಲೋಡ್ ಮಾಡಿದ್ದೀನಿ. ಸೊ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಮತ್ತೆ ಈ ತರಲೆ ಜರ್ನಿನ ಕಂಟಿನ್ಯೂ ಮಾಡೋಣ ಅಲ್ಲ. ಇವಾಗ ಹೊರನಾಡು ಧರ್ಮಸ್ಥಳ ಹೋದಾಗೆಲ್ಲ ಮಳೆ ಹುಯ್ತಾ ಇರುತ್ತೆ, ನಡೀತಾ ಇತ್ತು, ಏನು ಚಳಿನೇ ಆಗಲ್ಲ. ಇದೆಲ್ಲ ಒಂದು ದೋಸೆ ನಿದ್ದೆ ಆಯಿತು. ಏನು ಮಾತಾಡಿ ಕೃಷ್ಣ ತೆಗೆ ನಮ್ಮದು ಹಿಂಗೆ ಹಿಂಗೆ ಇಟ್ಕೊಂಡು ತೆಗಿಯಕ್ಕಾಗುತ್ತಾ? ಅನಿತಾ ಅಣ್ಣಂಗಿರೋದು ಕೊಡು ನಿಮ್ಗ ಕಾಯಿ ಕಚ್ಚಕ್ಕಾಗಲ್ಲ. ವಾಶ್ ಆಗುತ್ತೆ. ಎಲ್ಲರೂ ಒಂದು ರೌಂಡ್ ನಿದ್ದೆ ಮಾಡಿದ್ವಿ. ಸೊ ಇವಾಗೆಲ್ಲ ಶೇಪಕಾಯಿ ತಿಂತಾ ಇದ್ವಿ. ಟ್ರಾವೆಲ್ಗೆ ಚೆನ್ನಾಗಿರುತ್ತಲ್ವಾ, ಸೊ ಹೆಲ್ದಿ ಆಗಿರಲಿ ಅಂತ. ಸೊ ಇವಾಗ ನಾವು ಯಡಿಯೂರ್ ಹತ್ರ ಇದ್ದೀವಿ. ಇಲ್ಲೊಂದು ಸ್ವಾತಿ ಡೆಲಿಕೇಸಿ ಹತ್ರ. ಇನ್ನು ಎಷ್ಟೊತ್ತಾಗುತ್ತೆ ನೋಡಿ ಹಿಂಗೆ ಎಲ್ಲರೂ ಎಷ್ಟೊತ್ತಾಗುತ್ತೆ ಹೋದೆ? ಇಲ್ಲಿಂದ ಒಂದು ಹಾಫ್ ಅನ್ ಅವರ್. ಓಕೆ, ಹಾಫ್ ಅನ್ ಅವರ್ ಆಗುತ್ತೆ. ಆದಿಚುಂಚನಗಿರಿ ಇದು ಚೇಪೆಕಾಯಿ ತಿನ್ನೋದು ಬಿಸಿ ಆಗಿದ್ದೀವಿ ಫ್ರೆಂಡ್ಸ್. ಬ್ರೇಕ್ ತಗೋತಾ ಇದ್ದೀವಿ ಈಗ. ಸೊ ಇಲ್ಲಿ ತಿನ್ಬಿಟ್ಟೆ ಬರೋದು. ಸೊ ನಾವಿಲ್ಲಿ ಲೈಟ್ ಆಗಿರಲಿ ಅಂತ ಬೋಂಡ ತಗೊಂಡಿದ್ವಿ. ಚೆನ್ನಾಗಿರಲ್ಲ, ಅದು ಕ್ವಾಂಟಿಟಿ ಜಾಸ್ತಿ ಇರುತ್ತೆ. ಮಶ್ರೂಮ್ ಹೇಗಿದೆ ಕೆಂಚು ಬೋಂಡಾ ಸೂಪ್? ಚೆನ್ನಾಗಿದೆಯಾ? ಹೇಗಿದೆ ಹರ್ಷು? ಮಾಯಿ ಹೆಂಗಿದೆ ಮಾಯಿ? ಅವ್ರು ಫುಲ್ಲು ತಿನ್ನೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಚೆನ್ನಾಗಿದೆಯಾ ಆಂಟಿ ರವೆ ಇಡ್ಲಿ? ಹೌದಾ? ಉದಯ್ ಹೆಂಗಿದೆ ಬೋಂಡಾ ಸೂಪ್? ಓಹೋ ಲವ್. ಫ್ರೆಂಡ್ಸ್ ನೋಡಿ, ಇಲ್ಲಿ ಇವರಿಬ್ಬರದು ಫೋಟೋ ಸೆಷನ್ ನಡೀತಾ ಇದೆ. ಸೆಲ್ಫಿ ಅದೆಲ್ಲ. ಎಲ್ಲಿ ಹೋದ್ರು ಇದೇ ಕೆಲಸ ಇವ್ರದ್ದು. ನೋಡಿ ಇಲ್ಲೇ ಮಕ್ಕಳು ಆಟ ಆಡ್ತಾ ಇದ್ದಾರೆ.
ಹೋಗೋಣ ಟೈಮ್ ಆಗಿದೆ ಅಂದರೂ ಕೇಳ್ತಾ ಇಲ್ಲ. ಸೊ ಇವಾಗ ಸೊ ಇವಾಗ ಲೈಟಾಗೆ ಸ್ವಾತಿನಲ್ಲಿ ಬ್ರಂಚ್ ಆಯಿತು. ಆ್ಯಂಡ್ ಇವಾಗ ಆನ್ ದ ವೇ ಟು ಚುಂಚನಗಿರಿ. ಓಕೆ, ಇದರೊಳಗೆ ಈ ರೋಡಲ್ಲಿ ಬಂದರೆ ನಾವು ಟೋಲ್ ಉಳಿಸ್ಬೋದು. ಯಾವ ರೋಡು? ಸೊ ಸ್ವಾತಿ ಡೈರೀಸಲ್ಲಿ ಒಂದು ಲೈಟಾಗಿ ಒಂದು ಬ್ರಂಚ್ ಆಯಿತು, ಎಲ್ಲ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡ್ವಿ. ಅದಾದಮೇಲೆ ಇವಾಗ ಆದಿಚುಂಚನಗಿರಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇದು ಶಾರ್ಟ್ಕಟ್ ರೋಡು. ಇದು ಮೇಯ್ನಾಗಿ ಟೋಲ್ನ ಸ್ಕಿಪ್ ಮಾಡೋದಕ್ಕೆ ಒಂದು ನಿಮಿಷ ಟೋಲ್ ಬರುತ್ತಲ್ಲ, ಬೆಳ್ಳೂರು ಕ್ರಾಸ್ ಟೋಲು. ಸೊ ಅದನ್ನು ಸೇವ್ ಮಾಡ್ಬೋದು ನೀವು, ಅದಕ್ಕಿಂತ ಮುಂಚೆ ಬರುತ್ತೆ. ಸೊ ದಟ್ ಅದನ್ನ ನೀವು ಸ್ಕಿಪ್ ಮಾಡ್ಬೋದು. ಇಲ್ಲಿ ಲೆಫ್ಟಲ್ಲಿ ನಮ್ಮ ಚಿಕ್ಕಮ್ಮನ ಮನೆ ಬರುತ್ತೆ, ಅಂದರೆ ನಮ್ಮ ತಾಯಿ ತಂಗಿ ಮನೆ. ಇಲ್ಲಿ ನಮ್ಗೆ ಈ ರೋಡ್ ಗೊತ್ತಿರೋ ಕಾರಣ ಬಂದು ನಮ್ಮ ಅಮ್ಮನ ತಂಗಿ ಮನೆ, ಅಂದರೆ ನಮ್ಮ ಅಜ್ಜಿದಿ ಚಿಕ್ಕ ಅಜ್ಜಿದಿರೆಲ್ಲ ಮನೆ ಇಲ್ಲೇ ಬರುತ್ತೆ. ಊರ ಹೆಸರೇನಮ್ಮ? ಕೋಟೆರಾಯನ ಕಪ್ಪು. ಕೋಟೆರಾಯನ ಕಪ್ಪು ಅಷ್ಟೇ ವೆಹಿಕಲ್ ಓಡಾಡಲ್ಲ. ಸೊ ನೋಡ್ತಾ ಇದ್ದೀರಲ್ವಾ, ನಾನು ಏನೇ ಮಾತಾಡೋಕೆ ಹೋದ್ರು ಯಾರಾದರೂ ಮಧ್ಯದಲ್ಲಿ ಏನಾದರೂ ಒಂದು ಹೇಳ್ತಾನೆ ಇದ್ರು. ಆ್ಯಂಡ್ ಈ ಎಲ್ಲ ಡಿಸ್ಟರ್ಬೆನ್ಸ್ ಮಧ್ಯೆ ಕೂಡ ನಾನು ರೆಕಾರ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಆ್ಯಂಡ್ ಅದನ್ನೇ ಅಪ್ಲೋಡ್ ಮಾಡಿದ್ದೀನಿ ಕೂಡ. ಸೊ ಇವಾಗ ನಾವು ಹೋಗ್ತಾ ಇರೋ ರೋಡ್ ಬಂದು ಕೋಟೆರಾಯನ ಕೊಪ್ಪಲು ಅಂತ. ಇದು ಬೆಳ್ಳೂರು ಕ್ರಾಸ್ ಹತ್ರ ಬರುತ್ತೆ, ಆಲ್ಮೋಸ್ಟ್ ಹತ್ರ ಬರುತ್ತೆ. ಸೊ ಇದು ಯಾಕೆ ಅಂದರೆ ಇದು ಬೆಳ್ಳೂರು ಕ್ರಾಸ್ದು ಟೋಲ್ ಒಂದು ಬರುತ್ತೆ. ನಾವು ಬೆಳ್ಳೂರಿಗೆ ಹೋಗೋವಾಗ ಅದನ್ನು ಉಳ್ಸೋದಕ್ಕೆ ಇದೊಂದು ಶಾರ್ಟ್ ಕಟ್ ರೋಡ್ ಅಷ್ಟೇ, ಆ ಟೋಲ್ನ ಸ್ಕಿಪ್ ಮಾಡಲಿಕ್ಕೆ. ಅಲ್ಲದೆ ಇಲ್ಲಿ ಟೋಲ್ ಬರೋಕ್ಕಿಂತ ಮುಂಚೆ ಕೂಡ ನಾವು ಈ ರೋಡಲ್ಲೇ ತುಂಬ ಓಡಾಡ್ತಾ ಇದ್ದಿದ್ದು. ಯಾಕೆ ಅಂದರೆ ನಮ್ಮ ಅಜ್ಜಿ ಇದ್ದಾರಲ್ಲ, ನಮ್ಮ ಅಮ್ಮವ್ರಮ್ಮ, ಅವ್ರ ತಂಗಿ ಊರು ಬಂದು ಈ ಕೋಟೆರಾಯನ ಕೊಪ್ಪಲು. ಸೊ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ಬೇಕಂದಾಗೆಲ್ಲ ಈ ರೂಟಲ್ಲೇ ನಾವು ಬರ್ತಾ ಇದ್ವಿ. ಸೊ ಹಾಗಾಗಿ ನಾವು ಟೋಲ್ಗಿಂತ ಮುಂಚೆನೂ ಇದೇ ರೂಟೇ ಯೂಸ್ ಮಾಡ್ತಿದ್ವಿ. ಇವಾಗ ಟೋಲ್ ಬಂದಮೇಲಂತೂ ಫ್ರೀಕ್ವೆಂಟಾಗಿ ಹೀಗೆ ಬರ್ತೀವಿ ಊರಿಗೆ ಹೋಗುವಾಗೆಲ್ಲ. ಈಗಲೂ ಕೂಡ ಅಜ್ಜಿ ಮನೆ ಮುಂದೆನೇ ಪಾಸ್ ಆಗ್ತೀವಿ. ಸೊ ನಾವೇನೋ ಅಜ್ಜಿ ಇರಲ್ಲ ಅಂತ ಅಂದ್ಕೊಂಡಿದ್ವಿ. ನೋಡಿದ್ರೆ ಅಜ್ಜಿ ನಮ್ಮನ್ನ ನೋಡಿ, ಅಜ್ಜಿಗೆ ಹುಷಾರಿಲ್ಲ ಇನ್ಫ್ಯಾಕ್ಟ್. ಸೊ ನಮ್ಮನ್ನು ನೋಡಿ ರೆಕಗ್ನೈಸ್ ಮಾಡಿ ಪಾಪ ಅವರೇ ಮಾತಾಡ್ಸೋಕ್ಕೆ ಕಾರ್ ಹತ್ರ ಬಂದರು. ಸೊ ನೋಡೋಣ ಬನ್ನಿ. ಅಲ್ಲ ಅಜ್ಜಿ ಕಾಣಿಸ್ತಾ ಇದ್ದಾರೆ. ನೋಡ್ಲಿ ಕಂಡಿಡಿಲೇ ಇಲ್ಲ ಯಾರು ಅನ್ಕೊಂಡ್ಬಿಟ್ಟು ನೋಡಿದ್ರು. ಸೊ ನಮ್ಮ ಅಜ್ಜಿ ಇದ್ದಾರೆ ಇಲ್ಲೇ. ಅಜ್ಜಿನ ಮಾತಾಡ್ಸ್ಕೊಂಡು ಹೋಗಿ ಆನ್ ದ ವೇ. ಹೌದಾ? ಸೊ ನೋಡಿ, ಇವರು ನಮ್ಮ ಅಜ್ಜಿ, ನಮ್ಮ ಚಿಕ್ಕಜ್ಜಿ. ಸೊ ಅಜ್ಜಿ ಆನ್ ದ ವೇ ಹಂಗೆ ಸಿಕ್ಕಿದ್ರು. ಸೊ ಹಂಗೆ ಮಾತಾಡ್ಸ್ತಾ ಇದ್ದೀನಿ. ಕಣ ನಾನು ಏನಾಗಲ್ಲ, ಸುಮ್ಮನೆ ಗೊತ್ತಾಯ್ತು ಅವಾಗ ಚಿಕ್ಕಿ. ಅವಾಗ ನನಗೂ ಹುಷಾರಿಲ್ಲ. ರಾಣಿ ಚೆನ್ನಾಗಿದ್ಯಾ? ಚುಂಚನಗಿರಿಗೆ ಹೋಗ್ತಾ ಇದ್ವಿ ಕಣ. ಇರ್ಲಿ ಬಿಡು, ಪರವಾಗಿಲ್ಲ. ಪಾಪ ಕುಮಾರ್ ಅಲ್ಲೇ ಬೆಂಗಳೂರಲ್ಲಿ ಇನ್ನೆರಡು ಕೊಡಪ್ಪ. ಸೊ ಹೀಗೆ ನಮ್ಮ ಅಜ್ಜಿಯವ್ರನ್ನೆಲ್ಲ ಮಾತಾಡಿಸ್ಕೊಂಡು, ಅಂದರೆ ಇವರು ನಮ್ಮ ಚಿಕ್ಕಜ್ಜಿ, ನಮ್ಮ ಅಜ್ಜಿಯವರ ಕೊನೆ ತಂಗಿ ಇವರು. ಸೊ ಇವ್ರನ್ನೆಲ್ಲ ಮಾತಾಡಿಸ್ಕೊಂಡು ನಾವು ಹೊರಟಿದ್ದು ಆದಿಚುಂಚನಗಿರಿ ಬೆಟ್ಟಕ್ಕೆ. ಆಲ್ಮೋಸ್ಟ್ ಒಂದು 5-6 ವರ್ಷ ಆಗೋಗಿತ್ತು ನಾನು ಆದಿಚುಂಚನಗಿರಿ ಬೆಟ್ಟಕ್ಕೆ ಹೋಗಿ. ತುಂಬ ವರ್ಷಗಳಾದಮೇಲೆ ಹೋಗ್ತಾ ಇದ್ದಿದ್ದಕ್ಕೆ ಏನೋ ಒಂಥರ ತುಂಬ ಖುಷಿ ಆಗ್ತಿತ್ತು. ಬಿಕಾಸ್ ಚಿಕ್ಕದ್ರಲ್ಲೆಲ್ಲ ತುಂಬ ಫ್ರೀಕ್ವೆಂಟಾಗಿ ಹೋಗ್ತಾ ಇದ್ವಿ, ನನ್ನ ಕಸಿನ್ಸ್ ಜೊತೆಲ್ಲ ಹೋಗ್ತಾ ಇದ್ವಿ. ಬಟ್ ಆವಾಗ ನೋಡಿದ್ದಕ್ಕೂ ಇವಾಗ ನೋಡ್ತಿರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸಾಕಷ್ಟು ಇಂಪ್ರೂವ್ಮೆಂಟ್ ಆಗೋಗಿದೆ. ತುಂಬ ಖುಷಿ ಆಗುತ್ತೆ. ನಿಮಗೆ ಸಾಕಷ್ಟು ಜನ ಗೊತ್ತಿರಬಹುದು, ಶ್ರೀ ಬಾಲಗಂಗಾಧರ ಸ್ವಾಮೀಜಿ ಅವರ ಟೈಮಿಂದ ಕೂಡ ಸಾಕಷ್ಟು ಇಂಪ್ರೂವ್ ಆಗಿದೆ ಈ ಒಂದು ಕ್ಷೇತ್ರ. ಅವ್ರದ್ದೇ ಆದಂಥ ಕಾಲೇಜ್ ಇದೆ, ಮೆಡಿಕಲ್ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ, ಹಾಸ್ಟೆಲ್ಸ್ ಇದೆ, ಮತ್ತು ಕಲ್ಯಾಣ ಮಂಟಪಗಳನ್ನ ಕಟ್ಟಿದ್ದಾರೆ. ತುಂಬಾ ಇಂಪ್ರೂವ್ ಮಾಡಿದ್ದಾರೆ. ಆ್ಯಂಡ್ ತುಂಬಾ ಖುಷಿ ಆಗುತ್ತೆ ನಮ್ಮೂರು ಆದಿಚುಂಚನಗಿರಿ ಮಠ ಇಷ್ಟೆಲ್ಲ ಫೇಮಸ್ ಆಗಿರೋದಕ್ಕೆ. ಆಲ್ಸೋ ಈ ಒಂದು ಪುಣ್ಯಕ್ಷೇತ್ರ ಇವತ್ತಿಗೆ ಒಂದು ಒಳ್ಳೆ ಪ್ರವಾಸಿ ತಾಣ ಅಂತ ಹೇಳಿದ್ರು ತಪ್ಪಾಗಲ್ಲ. ಸಾಕಷ್ಟು ಜನ ಟೂರಿಸ್ಟ್ ಬಂದು ಇಲ್ಲಿ ವಿಸಿಟ್ ಮಾಡಿ ಹೋಗ್ತಾರೆ. ಸೊ ತುಂಬ ಖುಷಿ ಆಗುತ್ತೆ. ಆ ಒಂದು ಪುಣ್ಯಕ್ಷೇತ್ರಕ್ಕೆ ನಾವು ಇವತ್ತು ಬಂದಿದ್ದೀವಿ. ಸೊ ಹೇಗಿತ್ತು ನಮ್ಮೆಲ್ಲರ ಎಕ್ಸ್ಪೀರಿಯನ್ಸ್ ಅಂತ ಬರೋ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ನನ್ನ ಒಂದು ಚಾನಲ್ನ ಫಸ್ಟ್ ವಿಡಿಯೋ ಆಗಬೇಕಾಗಿದ್ದನ್ನು ಇಷ್ಟು ಲೇಟಾಗಿ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತ ನನಗೆ ಗೊತ್ತು ತುಂಬ ಮಿಸ್ಟೇಕ್ಸ್ ಇದೆ ಅಂತ, ಆದರೂ ಕೂಡ ಈ ಒಂದು ಥರ್ಡ್ ಜರ್ನಿನ ನೀವೆಲ್ಲ ಎಂಜಾಯ್ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಾದರೂ ತಪ್ಪಾಗಿರೋ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಎಲ್ಲ ಸಿಗೋಣ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ವೆರಿ ಮಚ್.